ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ಆಟ ಅಂದ್ರೆ ಅದು ಚೆಸ್. ಚೆಸ್ಗೆ ದೈಹಿಕ ಶ್ರಮದ ಅಗತ್ಯವಿಲ್ಲ, ಬುದ್ಧಿಯನ್ನ ಉಪಯೋಗಿಸಿ ಆಡಬೇಕಷ್ಟೆ. ಹೀಗಾಗಿ ಇದನ್ನ ಬುದ್ಧಿವಂತಿಕೆಯ ಮತ್ತು ತಂತ್ರಗಾರಿಕಾ ಕೌಶಲ್ಯದ ಆಟ ಅಂತ ಕರೀತಾರೆ. ಚೆಸ್ ಬುದ್ಧಿವಂತಿಕೆಯ ಆಟವಾಗಿದ್ದು ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯ, ಕೈಚಳಕ ಮತ್ತು ಉತ್ತಮ ತಂತ್ರಗಾರಿಕೆಯನ್ನ ಒಳಗೊಂಡಿರುತ್ತೆ. ಈ ಆಟಕ್ಕೆ ಒಂದು ದಿನವನ್ನ ಮೀಸಲಿಡಲಾಗಿದ್ದು ಪ್ರತಿ ವರ್ಷ ಜುಲೈ 20ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಚೆಸ್ ದಿನವನ್ನ ಆಚರಿಸಲಾಗುತ್ತೆ. ಚೆಸ್ ಆಟವನ್ನ ಪ್ರಪಂಚದಾದ್ಯಂತ ಬಹುತೇಕರು ಮೆಚ್ಚುತ್ತಾರೆ, ಪ್ರೀತಿಸುತ್ತಾರೆ. ಸದ್ಯ ಐಡಿಯಲ್ ಸಂಸ್ಥೆ ವತಿಯಿಂದ ಅಂಧರಿಗೆ ಚೆಸ್ ಚಾಂಪಿಯನ್ಶಿಪ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಎಲ್ಲರೂ ಈ ಆಟದತ್ತ ಹೆಚ್ಚು ಗಮನ ಹರಿಸುವಂತೆ ಸದ್ಯ ಮಾಡಲಾಗಿದೆ. ಇದೇ ತಿಂಗಳ 20 ಹಾಗೂ 21ರಂದು ಸುಬ್ಬಾರಾವ್ ಕಲ್ಯಾಣ ಮಂಟಪ, ರಾಜಾಜಿನಗರ, ಬೆಂಗಳೂರಿನಲ್ಲಿ ಈ ಒಂದು ಆಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಅಂಧರಿಗೆ ಮಾತ್ರ ಈ ಒಂದು ಆಟವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಇದು ಗಿನ್ನೆಸ್ ರೆಕಾರ್ಡ್ ಸೇರುವ ಸಾಧ್ಯತೆ ಇದೆ. ಪಿಕೆ ಪಾಲ್ ಅವರ ಪತ್ನಿ ಶೈನಿ ಪಾಲ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ತೆ. Today being International Chess Day, we have chosen this day for 150 blind children to play at Shubram Kalyana Mandap, organized by Ideal Foundation, and it's going into the Guinness Book of World Record, which is a congratulations for the team of Ideal who has organized this. And I thank the media who has taken this and captured it on cameras and on the media. Thank you so much. This is Dr. Shaini. I'm the co-founder of Ideal Foundation. Shine with Hara, Shine Grow, Shine Excellence. ಕಣ್ಣು ಕಾಣದ ಅಂಧರು ಈ ಒಂದು ಕಾರ್ಯಕ್ರಮದಲ್ಲಿ ತಂಡೋಪತಂಡವಾಗಿ ಬಂದು ವಿಶೇಷವಾಗಿ ಭಾಗವಹಿಸುತ್ತಿದ್ದಾರೆ. ರೋಟೇರಿಯನ್ ಚೀಫ್ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. I thank Dr. Shaini, Rotarian President and the founder of Ideal Foundation for the Blind. It's an amazing event, and me being a part of it has been wonderful. I've been part of the blind community, the visually challenged community for over 30 years, and me being a part of the championship today is very interesting, and I thank one and all and wish all the participants the very best to win and see them soon in Olympics stage of representation in our country. ಕಣ್ಣು ಕಾಣದವರು ಈ ಒಂದು ಗೇಮನ್ನು ಹೇಗೆ ಆಡ್ತಾರೆ, ಅವರ ಬುದ್ಧಿಶಕ್ತಿ ಹೇಗಿರುತ್ತೆ, ಯಾವ ರೀತಿ ಆಟವನ್ನ ಮುಂದೆ ಸಾಗಿಕೊಂಡು ಹೋಗುತ್ತಾರೆ ಅನ್ನೋದೆಲ್ಲ ಒಂದು ಕುತೂಹಲ ಅಂತಾನೆ ಹೇಳಬಹುದು. ಕಣ್ಣಿರುವವರು ಈ ಒಂದು ಬುದ್ಧಿಶಕ್ತಿಯ ಆಟವನ್ನ ಆಡೋದಕ್ಕೆ ತುಂಬಾ ಯೋಚನೆ ಮಾಡಿ ಆಟ ಆಡಬೇಕಾಗತ್ತೆ. ಆದರೆ ಕಣ್ಣಿಲ್ಲದ ಅಂಧರು ಹೇಗೆ ಆಡ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಅಂತಾನೆ ಹೇಳಬೇಕು. ಸದ್ಯ ಅಂಧರ ಚೆಸ್ ಆಟವನ್ನ ರೋಟರಿ ಸಂಸ್ಥೆ ಹಾಗೂ ಮ್ಯಾಜಿಕ್ ರೋಟರಿ ಸಂಸ್ಥೆಯವರು ಪ್ರೋತ್ಸಾಹ ನೀಡುತ್ತಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.